ನನಗೆ 2 ದಿನದ ಹಿಂದೆ ಯಾವುದೋ ವೆಬ್ಸೈಟಲ್ಲಿ ಯೂಟ್ಯೂಬಲ್ಲಿ ಒಂದು ಯಾರೋ ಹೇಳಿಕೆ ಕೊಟ್ಟರು ಅಂತ ಒಂದು ವಿಡಿಯೋವನ್ನು ಕೆಲವ್ರು ಕಳಿಸ್ಕೊಟ್ರು. ನಾನು ವಿಡಿಯೋನ ನೋಡಿದೆ, ಅದರಲ್ಲಿ ಮಾತಾಡಿದ್ದು ನೋಡಿದೆ. ನಾನು ಇವನು ಯಾರಪ್ಪ ಒಳ್ಳೆ ಪೊರ್ಕಿ ಥರ ಮಾತಾಡಿದಾನಲ್ಲ ಅಂತ ಅನ್ನಿಸ್ತು ನನಗೆ. ಮೈಸೂರಲ್ಲಿ ಇಲ್ಲೊಬ್ಬ ಕಾಂಗ್ರೆಸ್ ವಕ್ತಾರ ಅಂತ ಒಬ್ಬ ಪೊರ್ಕಿ ಇದ್ದಾನೆ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ಬ ಇನ್ನೊಬ್ಬ ಎಲ್ಲರನ್ನೂ ಅಪ್ಪ ಅಪ್ಪ ಅಂತ ಕರೀತಾರೆ, ಪೊರ್ಕಿ ಥರ ಮಾತಾಡೋನು ಇದ್ದಾನೆ. ಇದು ಯಾರಪ್ಪ ಮದ್ದೂರದಲ್ಲಿ ಹೊಸ ಪೊರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನ್ನಿಸ್ತು. ಕೊನೆಗೆ ಗೊತ್ತಾಗಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯಿತು. ನನಗೆ ಆಶ್ಚರ್ಯ ಆಯಿತು. ಅಲ್ಲೇನೋ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವುದೋ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೆಸರಿಗೆ ಹಿಂದೆ ಮುಂದೆ ನಾಯಿ ಸೇರಿಸಿ ಮಾತಾಡ್ತಾ ಇದ್ದಾರೆ. ಈ ಪೊರ್ಕಿಗಳಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ. ಸನ್ಮಾನ್ಯ ಶಾಸಕರಾದಂಥವರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಾಪ್ ಸಿಂಹನ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಿದ್ದಾರೆ. ಉದಯ್ ಅವರೇ, ಪ್ರತಾಪ್ ಸಿಂಹ ಗಾಂಧಿನಗರದಲ್ಲಿ ಲಾಡ್ಜ್ ರೂಮ್ ಮಾಡಿಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಬಂದಿಲ್ಲ. ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿಗೆ ಕೊಟ್ಬಿಟ್ಟು ಲಾಟ್ರಿ MLA ಆಗಿ ಬಂದಿಲ್ಲ. ನಾನೊಬ್ಬ ರೈಟ್ರಾಗಿ ಬಂದಿರೋ ಅಂಥವನು. ದಯವಿಟ್ಟು ನೀವು ಶಾಸಕರಿದ್ದೀರಿ, ನಿಮ್ಮ ಹಿನ್ನೆಲೆಯಲ್ಲೇ ಥರನೇ ಬೇರೆಯವ್ರನ್ನೂ ನೋಡೋಕ್ಕೆ ಹೋಗಬೇಡಿ. ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು ಸರ್. ಈ ಥರ ಮಾತೇನಿದೆಯಲ್ಲ, ನೀವು ಈ ಹಿಂದೆನೂ ಕೂಡ ನಮ್ಮ ಶ್ರೀರಂಗಪಟ್ಟಣದ ರವೀಂದ್ರ ಶ್ರೀಕಂಠಯ್ಯ ಅವ್ರ ಬಗ್ಗೆನೂ ಇದೇ ಥರ ಮಾತಾಡಿದ್ರಿ. ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ದೀರಿ ಸರ್. ನೀವೆಲ್ಲ ಏನೋ ಈ ಥರ ಜೂ ಗೀಜು ಎಲ್ಲ ಓಡಾಡ್ತಾ ಇರ್ತೀರಿ. ಬಹುಶಃ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ಥರ ಕಚ್ಚೆ ಗಿಚ್ಚೆ ಎಲ್ಲ ಮಾತಾಡ್ತಿರಲ್ಲ. ನೀವು ಮನೇಲೇ ಇರ್ತಿರೋ, ಕ್ಷೇತ್ರದಲ್ಲಂತೂ ಇಲ್ಲ, ಮನೇಲಿ ಇರ್ತಿರೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರೋ ಸಂತ್ರಸ್ತರು ಫಲಾನುಭವಿಗಳಿದ್ದಾರೆ, ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು? ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಸಭ್ಯತೆಯನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಅಲ್ಲೇನೋ ಇಸ್ಪೀಟ್ ತಟ್ಟಬೇಕಾದ್ರೆ ಅಲ್ಲಿ ಟೇಬಲಲ್ಲಿ ಜೊತೆಲಿ ಕೂತಿರ್ತಾರಲ್ಲ, ಅವ್ರ ಎದುರುಗಡೆ ಎಣ್ಣೆ ಹೊಡ್ಕೊಂಡು ಮಾತಾಡ್ದಂಗೆ, ಅಥವಾ ಕಸಿನೋದಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ ಅವ್ರ ಎದುರುಗಡೆ ಮತ್ತಿನಲ್ಲಿ ಮಾತಾಡ್ತಾ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್. ಎಲ್ಲ ಒಂದು ಸರಿ ಗೆದ್ದಿದ್ದೀರಿ, ಜೂಜಲ್ಲಿ ಹೆಂಗೆ ಗೆದ್ದಂಗೆ ಇಲ್ಲೂ ಕೂಡ ಮದ್ದೂರಿನಲ್ಲಿ ಗೆದ್ದಿದ್ದೀರಿ ನೀವು. ಆದರೆ ಇಲ್ಲಿ ನಿಮ್ಮ ಜೊತೆ ಜೈಕಾರ ಹಾಕಲಿಕ್ಕೆ ಕೇಕ್ ಹಾಕ್ಲಿಕ್ಕೆ ಅಣ್ಣ ಸೂಪರಾಗಿ ಮಾತಾಡಿದೆ ಅಂತ ಹೇಳೋದಕ್ಕೆ ಇದು ಕಸಿನೋದ ಟೇಬಲ್ಲು ಅಲ್ಲ, ಇಸ್ಪೀಟಿನ ಜೂಜು ಅಲ್ಲ. ಇದು ನಿಮ್ಮ ಹೆಸರನ್ನು ತಿರ್ಚಕ್ಕೆ ನನಗೆ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ? ನೀವು ಅಂದ್ಕೊಂಡಿದ್ದೀರಾ? ದಯವಿಟ್ಟು ಸಾರ್ವಜನಿಕವಾಗಿ ಮಾತಾಡ್ಬೇಕಾರೆ ಪಕ್ಕದಲ್ಲೊಂದು ಮಹಿಳೆನ ಕೂರಿಸ್ಕೊಂಡು ನೀವು ಈ ರೀತಿ ಮಾತಾಡ್ತೀರಿ. ನಿಮಗಲ್ಲೇನು ಒಂದು ಸಭಾ ಮರ್ಯಾದಿಲ್ಲ. ನಿಮಗೆ ಕಸಿನೋದ ಟೇಬಲ್ಗಳು ಇಸ್ಪೀಟ್ ತಟ್ಟುವಂತಹ ಅಡ್ಡಗಳಿಗೂ ಪ್ರೆಸ್ ಮೀಟಿಗೂ ವ್ಯತ್ಯಾಸ ಗೊತ್ತಿಲ್ವ ಸರ್? ಮದ್ದೂರಿನಲ್ಲಿ DC ತಮ್ಮಣ್ಣವರು ಬಹಳಷ್ಟು ವರ್ಷದಿಂದ ಅಲ್ಲಿನ ಶಾಸಕರಾಗಿದ್ದರು. ಮುಸಲ್ಮಾನರೇನು ಹೊಸದಾಗಿ ಬಂದಿದ್ದವರಲ್ಲ, ಅವ್ರು ಯಾವತ್ತೂ ಕೂಡ ಸಮಸ್ಯೆ ಏನಾಗಿಲ್ಲ. ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಬರ್ತವೆ, ಅದನ್ನು ಎದುರಿಸ್ಬೇಕು. ಅಲ್ಲಿ ಬಂದಾದ್ಮೇಲೆ ಕಲ್ಲು ಹೊಡೆದಿರೋದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅಲ್ಲಿಗೆ ಯಾರ್ಯಾರು ಬಂದಿದ್ರಿ ಅವ್ರ ಬಗ್ಗೆ ಎಲ್ಲರೂ ಕೂಡ ನೀವು ಕೆಟ್ಟದಾಗಿ ಮಾತಾಡ್ತಿರಲ್ಲ. ಏನು ಮದ್ದೂರಿಯನ್ನು ನಿಮಗೇನು ಬರ್ಕೊಟ್ಟಿದ್ದಾರೆ? ನಿಮಗೇನು ರಿಯಲ್ ಎಸ್ಟೇಟದು ಅಡ್ಡನ ಅದು, ಅಥವಾ ನಿಮ್ದೇನಾದರೂ ಜೂಜಾಡುವಂಥ ದಂಧೆಯ ಕೇಂದ್ರನ ಅದು? ನಾವು ಬಂದು ಅಲ್ಲಿ ಘಟನೆ ನಡೆಯೋದಕ್ಕೆ ಬಂದು ಮಾತನಾಡಿದ್ವಿ, ಜನರ ಜೊತೆ ನಿಂತಿದ್ದೀವಿ. ನೀವೆಲ್ಲ ಹೋಗಿ ಅಲ್ಲಿವರೆಗೂ ಆ ಘಟನೆ ನಡೆದಾಗ ನೀವೆಲ್ಲಿದ್ರಿ? ನೀವು ಅವತ್ತೇನಾದ್ರು ಬಂದಿದ್ದಿದ್ರಿ ನೀವು ಜನನೇ ನಿಮಗೆ ತಕ್ಕ ಪಾಠವನ್ನು ಕಲಿಸೋರು. ಈ ಥರ ಮಾತಾಡೋವಂಥದ್ದನ್ನು ಕಮ್ಮಿ ಮಾಡಿ ಸರ್. ನಿಮ್ಗೊಬ್ಬರಿಗೆ ಭಾಷೆ ಬರೋವಂಥದ್ದಲ್ಲ, ನಮಗೂ ಬರುತ್ತೆ. ನಿಮ್ಮಂಥವ್ರಿಗೆ ಭಾಳ ಜನನ, ಲಕ್ಷಾಂತರ ಜನರನ್ನ ನಾನೊಬ್ಬ ರೈಟ್ರಾಗಿ ಓದಿಸಿದ್ದೀನಿ. ನಿಮ್ಮ ಭಾಷೆ ನನಗೂ ಬರುತ್ತೆ. ಆದರೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಇಲ್ಲಿ ಏನೋ ಮೈಸೂರಲ್ಲಿ ಒಬ್ಬ ಪೊರ್ಕಿ ಇದ್ದಾನಲ್ಲ, ಆ ಪೊರ್ಕಿ ಥರ ನೀವು ಮಾತಾಡಬೇಡಿ. ನೀವು ಶಾಸಕರಿದ್ದೀರಿ. ನೀವು ಆ ಪೊರ್ಕಿನ 5 ಸರಿ ಜನ ಸೋಲಿಸಿದ್ದಾರೆ. ಜನನೇ ಅವ್ನಿಗೆ ಹಣೆಪಟ್ಟಿ ಕಟ್ಟಿದ್ದಾರೆ. ನಿಮಗೂ ಗೊತ್ತಿಲ್ಲದಲ್ಲೇ ಜನ ಗೆಲ್ಸ್ಬಿಟ್ಟಿದ್ದಾರೆ ಈ ಸರಿ. ಇನ್ನೊಂದು ಸರಿ ಉಳಿಸ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಗೌರವಯುತವಾಗಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಳ್ಳೋ ಕೆಲಸವನ್ನು ನೀವು ಮಾಡಿ. ಆಮೇಲೆ ನಿಮಗೆ ಪಿತೃ ಸಮಾನರಾಗಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವರಿದ್ದಾರೆ. ಏನು ಪತ್ರ ಅಂತಿರಲ್ಲ, ಎಲ್ಲಿದೆ ಪತ್ರ ತೋರಿಸ್ರಿ. ಸುಮ್ಮನೆ ಏನೇನೋ ಕೂತ್ಕೊಂಡು ಮನೆಯವ್ರನ್ನೆಲ್ಲ ಎಳ್ಕೊಂಬರೋಂಥ ಕೆಲಸ ಮಾಡಬೇಡಿ. ನಿಮ್ಮ ಮನೆಯವ್ರ ಬಗ್ಗೆ ನಾನು ಹೇಳಲ್ಲ, ನಾನು ಎಲ್ಲರ ಬಗ್ಗೆ ಕಚಾರಕರು ಅಂತ ಹೇಳ್ತೀರಲ್ಲ. ಹಾಗಾದ್ರೆ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಯಾರು ಬಂದು ಹೋಗ್ತಿರ್ತಾರ? ಏನು ಮಾತಾಡ್ತೀರಿ ಉದಯ್? ಗೌರವಯುತವಾಗಿ ಮಾತಾಡೋಂಥದ್ದು ಕಲ್ತ್ಕೊಳ್ಳಿ. ನಿಮ್ಮೂರು ಮದ್ದೂರಿಗೆ ಬಂದ್ಬಿಟ್ಟು ನಾನು ಮಾತಾಡಿ ಹೋಗಿರೋದು. ಅಲ್ಲಿ ಬಂದು ನಿಮ್ಮೂರನ್ನಲ್ಲೇ ಕೂತ್ಕೊಂಡ್ಬಿಟ್ಟು 4 ಜನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲ್ಲ, ಜನ ಸಮುದಾಯದ ಎದುರುಗಡೆ ಬಂದು ಮಾತಾಡ್ರಿ. ಬೇಕಾದ್ರೆ ಅಲ್ಲಿ ಕರೆಸಿ, ನಾನು ಬರ್ತೀನಿ. ಇನ್ನಾದ್ರೂ ಕೂಡ ನಿಮ್ಮ ಹಿನ್ನೆಲೆ ಏನಿತ್ತಲ್ವ ಅದನ್ನೆಲ್ಲ ಬಿಟ್ಬಿಟ್ಟು
ಈ ಜೂಜುಕೋರ್ ಎದುರುಗಡೆ ಮಾತಾಡೋಂಥ ಭಾಷೆ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ನೀವೊಬ್ಬ ಜನಪ್ರತಿನಿಧಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ